ವಿಷಯದ ಬಗ್ಗೆ ಕ್ಲಾರಿಫೈ ಮಾಡೋಣ ಅಂತ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಹಾಗೆ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಯಾಕಪ್ಪ ಹಿಂಗಾಗ್ತಿದೆ, ನನಗೆ ಹಿಂಗಾಗ್ತಿದ್ಯಾ? ಸದ್ಯಕ್ಕೆ ಹಾಸನಲ್ಲಿ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು. ಕಂಗ್ರಾಟ್ಸ್ ಸೆಕೆಂಡ್ ಬೇಬಿನ ಮೌನ, ಕಂಗ್ರಾಟ್ಸ್. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ, ಲೈಕ್ ಸಮ್ ವಿಷಯದ ಬಗ್ಗೆ ಕ್ಲಾರಿಫೈ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ತುಂಬ ಜನ ನನಗೆ ಕೇಳಿರೋ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ಲೈಕ್ ಡೈಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂತ ಕೇಳ್ತಾ ಇದ್ದೀರಾ. ರೀಸನ್ ಬಂದು ಲೈಕ್ ಇದು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸಹ, ಲೈಕ್ ನನಗೆ ಪಿಂಪಲ್ಸೇ ಇರಲಿಲ್ಲ, ಪಿಂಪಲ್ಸ್ ಬಂದುಬಿಟ್ಟಿದೆ ಅಂತ. ಸೊ ಸ್ಟಾರ್ಟಿಂಗು ಸ್ವಲ್ಪ ಪಿಂಪಲ್ಸ್ ಬರ್ತಾ ಹೋಯಿತು. ಅದು ಹೆಂಗಂದರೆ ಕ್ಯೂರ್ ಆಗ್ತಾನೇ ಇಲ್ಲ, ತುಂಬ ಪೇನ್ಫುಲ್ ಇದೆ. ನೀವು ಇವಾಗಲೂ ನೋಡ್ಬೋದು, ಇವಾಗ ಅಷ್ಟು ಕಾಣಿಸ್ತಿಲ್ಲ, ಬಟ್ ಸ್ಟಾರ್ಟಿಂಗು ಸ್ವಲ್ಪ ಬಂತು. ಆ್ಯಂಡ್ ಅದು ಹೋಗ್ತಾ ಇದೆ ಅಂದ್ಕೊಂಡಿರ್ಬೇಕಾದ್ರೆ ತಿರ್ಗಾ ಬರ್ತಾನೇ ಇದೆ, ಅದು ಕಡಿಮೆನೇ ಆಗ್ತಾಯಿಲ್ಲ. ನನಗೆ ಯಾವಾಗಲೂ ಪಿಂಪಲ್ಸೇ ಬಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಷ್ಟು. ಸೊ ಹಾಗಾಗಿ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಯಾಕಪ್ಪ ಹಿಂಗಾಗ್ತಿದೆ, ನನಗೆ ಹಿಂಗಾಗ್ತಿದೆಯಾ, ಇಷ್ಟು ಪಿಂಪಲ್ಸ್ ಬರ್ತಿದೆ, ನನ್ನ ಫೇಸಲ್ಲಿ ಒಂದೂ ಪಿಂಪಲ್ಸ್ ಇರಲಿಲ್ಲ ಅಂತ. ನನಗಿಂತ ಜಾಸ್ತಿ ನನ್ನ ಸುತ್ತಮುತ್ತ ಇರೋರೇ ಕೇಳ್ತಾಯಿದ್ರು. ನಮ್ಮ ಅಮ್ಮನೂ ಅಷ್ಟೇ ತುಂಬಾ ಬೇಜಾರು ಮಾಡ್ಕೊತಾಯಿದ್ರು, ನಿನ್ನ ಮುಖ ನೋಡೋಕ್ಕೆ ಬೇಜಾರಾಗ್ತಾಯಿದೆ, ಒಂದು ಪಿಂಪಲ್ಸ್ ಇರಲಿಲ್ಲ, ಇಷ್ಟು ಪಿಂಪಲ್ಸ್ ಬಂದಿದೆ ಅಂತ. ಸೊ ನಾ ಅದನ್ನು ಕ್ಯಾಶುವಲಾಗೆ ತೊಗೊಂಡೆ, ಮೇ ಬಿ ವಾಟರ್ ಇರ್ಬೋದು, ಊರಿಗೆಲ್ಲ ಹೋಗ್ತಾ ಇರ್ತೀವಲ್ಲ ಅಂತ. ಬಟ್ ಯಾವಾಗ ಅದು ಕ್ಯೂರೇ ಆಗಲಿಲ್ಲ, ಹೆಚ್ಚಾಗ್ತಾನೆ ಹೋಯಿತು, ಆವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ ಆ್ಯಕ್ಚುಲಿ ಸ್ಕಿನ್ನಿಂದು. ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಹ, ನಾನು ರೆಕಮೆಂಡ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಅವರು ತುಂಬ ಒಳ್ಳೆ ಡಾಕ್ಟರೇ ಇದ್ದಾರೆ. ನನಗೆ ಬೇರೆ ಪ್ರಾಬ್ಲಮ್ ಇದ್ದಿದ್ದರಿಂದ ಅದು ಕ್ಯೂರ್ ಆಗಲಿಲ್ಲ ನನಗೆ. ಸೊ ಒನ್ ಟೈಮ್ ಹೋದೆ, ಅವರು ಟ್ಯಾಬ್ಲೆಟ್ಸು ಕ್ರೀಮ್ ಕೊಟ್ಟರು, ಅದಕ್ಕೆ ಸ್ವಲ್ಪನೂ ಕಡಿಮೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟು 1 ವೀಕ್ ಬಿಟ್ಟು ಬರೋಕ್ಕೆ ಹೇಳಿದ್ರು, ಅಗೇನ್ ಹೋದ್ವಿ. ಆವಾಗ ಅವ್ರು ಹೇಳಿದ್ದು ಲೈಕ್ 28-29 ಏಜಲ್ಲೆಲ್ಲ ಆ್ಯಕ್ಚುಲಿ ಪಿಂಪಲ್ಸೇ ಬರೋಂಗಿಲ್ಲ. ನಾನು ಏನು ನಿಮಗೆ ಮೆಡಿಕೇಷನ್ ಕೊಟ್ಟಿದ್ದೀನಿ ಅದು ಬಂದು ಆ್ಯಕ್ಚುಲಿ ನಿಮಗೆ 90% ಎಲ್ಲರಿಗೂ ಇದರಲ್ಲೇ ಕ್ಯೂರ್ ಆಗಿದೆ. ಮೇ ಬಿ ನಿಮಗೆ ಸಮ್ ಅದರ್ ರೀಸನ್ ಇರ್ಬೋದು. ಸೊ ಯು ಬೆಟರ್ ಟು ಮೀಟ್ ಗೈನಕಾಲಜಿಸ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಾಗ್ಲೂ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಸುಮ್ಮನೆ ಹೇಳ್ತಾರೆ ಅಂತಲೇ ಅಂದ್ಕೊಂಡ್ವಿ. ಬಟ್ ಯಾಕೆ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಗೈನಕಾಲಜಿಸ್ಟು. ಅದಾದಮೇಲೆ ಹಾಗೇನು ಇನ್ನೊಂದು ರೀಸನ್ ಏನು ವಿಡಿಯೋ ಗ್ಯಾಪ್ ಆಗೋದಕ್ಕೆ ಅಂತ ಅಂದರೆ, ಪಿತೃಪಕ್ಷ ಆಯ್ತಲ್ಲ. ಸೊ ನಾವು ಅವಾಗ ಊರಿಗೆ ಹೋಗಿದ್ವಿ. 1 ವೀಕ್ ಮನೆ ಕ್ಲೀನ್ ಮಾಡೋದು, ಅದ್ರ ನೆಕ್ಸ್ಟ್ ವೀಕ್ ಹಬ್ಬ, ಆ್ಯಂಡ್ ಅದ್ರ ನೆಕ್ಸ್ಟ್ ವೀಕ್ ನಾನು ಅಲ್ಲೇ ಇರಬೇಕಾಯ್ತು. ಸೊ ಹಾಗಾಗಿ ಆಲ್ಮೋಸ್ಟ್ 1 ಮಂತೇ ಗ್ಯಾಪ್ ಆಗೋಯ್ತು. ತುಂಬ ಕೆಲಸ ಇದ್ದಿದ್ದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೇ ಆಗಲಿಲ್ಲ. ಹಾಗಾಗಿ ಅದೊಂದು ರೀಸನ್ನು. ದೆನ್ ಫೈನ್ ಗೈನಕಾಲಜಿಸ್ಟ್ನ ಮೀಟ್ ಮಾಡೋಣ ಅಂತ ಹಾಸನಿಗೆ ಹೋದ್ವಿ. ಸೊ ಹಾಸನಲ್ಲಿ ನಂದು ಡೆಲಿವರಿ ಆಯ್ತಲ್ವ, ಸೊ ತನ್ಯ ಹಾಸ್ಪಿಟಲ್. ಸೊ ತನ್ಯ ಹಾಸ್ಪಿಟಲ್ಲೇ ಅವರು ಗೈನಕಾಲಜಿಸ್ಟ್ ಚೈತ್ರ ಮ್ಯಾಮ್ ಅಂತ, ತುಂಬ ಅಂದರೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಸೊ ನಂದು ಡೆಲಿವರಿ ಆಗಿದ್ದಲ್ವೇ ಅಲ್ಲೇ ಅಲ್ವಾ ಅಂತ ಅಲ್ಲಿಗೆ ಹೋದ್ವಿ. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಗೈನಕಾಲಜಿಸ್ಟೇ. ಸೊ ಅವರಿಗೆ ಈ ಥರ ಕೇಳಿದಾಗ ಅವರು ಬೆಟರ್ ನೀವೊಂದು ಸ್ಕ್ಯಾನ್ ಮಾಡಿಕೊಂಡು ಅದಾದಮೇಲೆ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಅಂತ ಹೇಳಿದರು. ಸೊ ದೆನ್ ಫೈನ್ ಅಂತ ಹಾಸನಲ್ಲಿ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಮ್ಯಾಮ್ ಹೇಳಿದ್ದು ಬಂದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲಪ್ಪ, ಆ ಥರ ಲೈಕ್ PCOS ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಇದು ಬಂದು ಕಾಮನ್ನು, ಯಾವುದಕ್ಕೂ ಇರಲಿ. ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಥೈರಾಯ್ಡ್ ಬಂದಿತ್ತು. ಅವ್ರು ಹೇಳಿದರು ಡೆಲಿವರಿ ಆದಮೇಲೆ ಹೋಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಸುಮ್ಮನಾಗ್ಬಿಟ್ವಿ. ಆ್ಯಂಡ್ ಡೆಲಿವರಿ ಆದಮೇಲೂ ಸಹ ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ಫೋರ್ಸ್ ಮಾಡಿದ್ರು ಪಾಪ. ಇಲ್ಲ, ಒಂದು ಸಲ ಬ್ಲಡ್
ಟೆಸ್ಟ್ ಮಾಡಿಸ್ಬಿಡೋಣ ಚಾನ್ಸ್ ತೊಗೊಳ್ಳೋದು ಬೇಡ ಆ ಥರ. ನಾನೇ ಅವಾಗ ತುಂಬ ಅಂದರೆ ತುಂಬ ಕೇರ್ಲೆಸ್ ಮಾಡಿಬಿಟ್ಟೆ. ಅವ್ರ ಮಾತನ್ನ ಕೇಳಲಿಲ್ಲ ನಾನು ಅವಾಗ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ. ಇನ್ನೊಂದೇನೆಂದರೆ ನನಗೆ ಹಾಸ್ಪಿಟಲ್ ಅಂದ್ರೇ ತುಂಬ ಭಯ, ಅದೊಂದು ರೀಸನ್ ಇತ್ತು. ಸೊ ಹಾಗಾಗಿ ಅದಾದಮೇಲೆ ಅವ್ರನ್ನ ಮೀಟ್ ಮಾಡಿದ್ರೆ ಅವರು ಬೆಟರ್ ನೀನು ಒಂದು ಬ್ಲಡ್ ಟೆಸ್ಟ್ ತೊಗೊಂಬಿಡಪ್ಪ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಕೂಡ ಬರ್ಕೊಟ್ರು. ದೆನ್ ಫೈನ್ ಬ್ಲಡ್ ಟೆಸ್ಟ್ ತೊಗೊಳ್ಳೋಣ ಅಂತ ಮೊನ್ನೆ ಬ್ಲಡ್ ಟೆಸ್ಟ್ ತೊಗೊಂಡ್ವಿ. ಬ್ಲಡ್ ಟೆಸ್ಟ್ ತೊಗೊಂಡಿದ್ದೂ ಒಂದು ಕಾಮಿಡಿನೇ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ಮನೆಗೆ ಬ್ಲಡ್ ಚೆಕಪ್ ಬುಕ್ ಮಾಡಿಬಿಟ್ಟಿದ್ರು. ಸೊ ಫಸ್ಟ್ ಒಬ್ಬರು ಬಂದರು ಬ್ಲಡ್ ಚೆಕಪ್ ಮಾಡೋದಕ್ಕೆ ಅಂತ. ನಾನು ಆ್ಯಕ್ಚುಲಿ ಅವಾಗ ತಿಂಡಿ ಎಲ್ಲ ಏನೂ ತಿಂದಿರಲಿಲ್ಲ, ಸ್ವಲ್ಪ ಭಯ ಪಡ್ತೀನಿ ನಾನು. ಹಾಗಾಗಿ ನನಗೆ ಗಿಡ್ಡಿನೆಸ್ ಬಂದುಬಿಡ್ತು. ಅವರು ಇಲ್ಲ ಬೇಡ ನೀವು ಬೆಟರ್ ಹಾಸ್ಪಿಟಲೇ ಹೋಗಿ ಅಂತ ಹೇಳಿದ್ರು. ದೆನ್ ಫೈನ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸುಮ್ಮನಾದ್ವಿ. ಆ್ಯಂಡ್ ಅದಾದಮೇಲೆ ಪಾಪ ಅವರೇನೆ ಇನ್ನೊಬ್ರನ್ನ ಸೀನಿಯರ್ನ ಕಳಿಸ್ತೀನಿ ಸರ್, ಅವರಿಗಾದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಬೇರೆಯವ್ರನ್ನ ಕಳಿಸಿದ್ರು. ಅವರು ತುಂಬ ಚೆನ್ನಾಗಿ, ಅಂದರೆ ಪೇಯ್ನ್ ಆಗಿಲ್ಲ ಅಂತ ಅಲ್ಲ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಸೊ ಹಾಗಾಗಿ ಅಷ್ಟೇನು ಪೇಯ್ನ್ ಆಗಲಿಲ್ಲ. ಸೊ ಅವರು ಬ್ಲಡ್ನ ತೊಗೊಂಡ್ರು. ಸೊ ನನ್ನ ಹಸ್ಬೆಂಡ್ ಪಾಪ ನನಗಿಂತ ಜಾಸ್ತಿ ನರ್ವಸ್ ಆಗಿದ್ದರು. ಮತ್ತು ನಾನು ಭಯ ಪಡ್ಕೋತೀನಲ್ವ, ಅವರಿಗೆ ಜಾಸ್ತಿ ಭಯ ಇತ್ತು. ಸೊ ಅವರೇ ಫುಲ್ಲು ಎಲ್ಲ ಸ್ವೆಟ್ಟಾಗಿ ನನಗೆ ಗಿಡಿನೆಸ್ ಆಗ್ತಿದೆ ನಿನ್ನ ನೋಡಿದ್ರೆ ಆ ಥರ ಹೇಳ್ಬಿಟ್ಟು ಪಾಪ ಬೆಳಗ್ಗೆಯಿಂದ ಬೇಡ್ಕೊತಾ ಇದ್ರಂತೆ ನನ್ನ ರಿಪೋರ್ಟ್ ಈವ್ನಿಂಗ್ ಬರೋದಿತ್ತು, ಎಲ್ಲ ನಾರ್ಮಲ್ ಬರಲಿ ಅಂತ. ಬಟ್ ಅಲ್ಲಿ ನೋಡಿದ್ರೆ ಥೈರಾಯ್ಡ್ ಇದೆ ಅಂತ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಥೈರಾಯ್ಡು 1 to 4 ಇರಬೇಕು, ನನಗೆ ಬಂದು 14 ಇದೆ ಅಂತೆ. ಸೊ ಅದನ್ನು ನೋಡಿ ನಾನು ನಿನಗೆ ಮುಂಚೆ ಅದಕ್ಕೇ ಹೇಳಿದ್ದು ಟೆಸ್ಟ್ ಮಾಡಿಸೋಣ, ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸೋಣ, ಚಾನ್ಸ್ ತೊಗೊಳ್ಳೋದು ಬೇಡ ಅಂತ. ಬಟ್ ನೀನು ನೆಗ್ಲೆಕ್ಟ್ ಮಾಡಿದೆ. ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸೊ ಮೇನ್ ಪಿಂಪಲ್ಸ್ ಬರೋದಕ್ಕೆ ರೀಸನ್ ಬಂದು ಹಾರ್ಮೋನಲ್ ಚೇಂಜಸ್ಸು. ಯಾವಾಗ ನಂದು ಥೈರಾಯ್ಡು ಜಾಸ್ತಿ ಆಯಿತು, ನಾವು ಮೆಡಿಕೇಷನ್ ಏನೂ ತೊಗೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ವಿ. ಸೊ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅರೌಂಡ್ 25 ಇರಬೇಕು, ನಂದು 250 ಬಂದುಬಿಟ್ಟಿದೆ. ಸೊ ಹಾಗಾಗಿ ಸೊ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು, ಕ್ಯೂರೇ ಆಗ್ತಾಯಿಲ್ಲ. ಅದನ್ನ ನೋಡಿ ಭಯ ಆಯಿತು ಏನು ಇಷ್ಟೊಂದು ಬಂದುಬಿಟ್ಟಿದೆ ಅಂತ. ಬಟ್ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇನೇ ಮಣಿಪಾಲ್ ಹಾಸ್ಪಿಟಲಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಡಾಕ್ಟರು. ಸೊ ಅವರು ಇದೇನು ಮೋಸ್ಟ್ ಲೈಕ್ಲಿ ಇರುತ್ತೆ, ಬಟ್ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ, ಇವಾಗ ಫಸ್ಟ್ ಥೈರಾಯ್ಡ್ನ ಟ್ರೀಟ್ ಮಾಡೋಣ ಅಂತ ಅದಕ್ಕೆ ಮೆಡಿಕೇಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದು ನಾನು ಮೆಡಿಕೇಷನಲ್ಲಿದ್ದೀನಿ ಅಂತ. ಈ ವಿಷಯನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನನ್ನಿಂದ ಬೇರೆ ಯಾರಾದರೂ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ, ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದರೆ, ಸೊ ನೀವು ನಂತರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಹಾಸ್ಪಿಟಲ್ ಯಾವತ್ತಿದ್ರೂ ಹೋಗೋದೇನೆ, ಆದರೆ ಬಟ್ ನನಗೆ ತುಂಬಾ ಭಯ ಹಾಸ್ಪಿಟಲ್ ಅಂತಂದರೆ. ನಮ್ಮ ಸಿಹಿ ಹುಟ್ಟಿದ ಮೇಲೂ ಅಷ್ಟೇ ಯಾವತ್ತೂ ಹಾಸ್ಪಿಟಲಿಗೆ ಬರಬಾರ್ದಪ್ಪ ಅಂತ ಕೇಳಿಕೊಂಡೆ ನಾನು ಹಾಸ್ಪಿಟಲಿಂದ ಬಂದಿದ್ದೆ. ಸೊ ಬಟ್ ಹಿಂಗಾಗಿದೆ. ಅಗೇನ್ 1 month ಆದಮೇಲೆ ಬ್ಲಡ್ ಚೆಕಪ್ ಹೇಳಿದ್ದಾರೆ. ಸೊ 1 month ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಅಂತ. ಸೊ ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಅದು ಹುಡುಗಿರಾಗಿದ್ದರೆ ನೆಗ್ಲೆಕ್ಟ್ ಮಾಡಲೇಬೇಡಿ. ಒಂದು ಟ್ರೀಟ್ ಮಾಡಿಲ್ಲ ಅಂತಂದರೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 6 or 1 yearಗಾದ್ರೂ ಸೊ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊತಾರೆ ಅಂತ ಹೇಳ್ತೀನಿ. ಸೊ ಇದು ಒಂದು ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಆ್ಯಂಡ್ ಪಿಂಪಲ್ಸ್ ಇರೋದ್ರಿಂದ ನನ್ನ ಮುಖ ನೋಡ್ಕೊಳ್ಳೋಕೆ ನನಗೇನೆ ಬೇಜಾರು. ಹಂಗೆ ವೀಡಿಯೋಸ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ನಿನ್ನೆ ಮಣಿಪಾಲ್ ಹಾಸ್ಪಿಟಲಿಗೆ ಹೋಗಿದ್ದೆ. ಮಣಿಪಾಲ್ ಹಾಸ್ಪಿಟಲ್ದು ಏನಂತಾರೆ, ಅಡ್ಮಿಷನ್ದು ಕಾರ್ಡ್ ಬರುತ್ತೆ ಅಲ್ವಾ, ಸೊ ಅದ್ರ ಮೇಲೆ ಫೋಟೋ ಇದೆ, ನಾನು ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಸುಮ್ಮನೆ ಹಾಸ್ಪಿಟಲಲ್ಲಿದ್ವಿ, ಜಸ್ಟ್ ಒಂದು ಫೋಟೋ ತಗೊಳ್ಳೋಣ ಅಂತ ಕ್ಲಿಕ್ ಮಾಡಿದ್ದು ಅಷ್ಟೇ. ಅದನ್ನು ನಾನೆಲ್ಲಾದರೂ ಹೋದರೆ ಹಾಕ್ತಾ ಇರ್ತೀನಿ ಸ್ಟೋರೀಸ್ ಅದೆಲ್ಲ. ನನಗೆ ಆ ಫೋಟೋಸ್ ಆ ಫೋಟೋ ಹಾಕಿದಾಗ ನನಗೆ
ಥಾಟು ಇಲ್ಲ ಈ ರೀತಿ ಪೋಟ್ರೆ ಆಗುತ್ತೆ ಅಂತ. ಸೀರಿಯಸ್ ಆಗಿ ನಿಜವಾಗ್ಲೂ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಫೋಟೋ ಥರ ಹಾಕ್ತೆ ಅಷ್ಟೇ. ಅದು ಹಾಕ್ಬಿಟ್ಟು ನಾವು ಅಲ್ಲಿಂದ ಹಾಸ್ಪಿಟಲಿಂದ ಬಂದು ಹಾಗೆ ಎಳ್ನೀರೆಲ್ಲ ಕುಟ್ಕೊಂಡು ಮನೆಗೆ ಬರೋಷ್ಟು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿತ್ತಷ್ಟೇ. ಸೊ ಮನೆಗೆ ಬಂದು ನೋಡಿದ್ರೆ ನನಗೆ ಶಾಕು, ಫುಲ್ಲು ಸ್ಟೋರಿಗೆ ರಿಪ್ಲೈ ಬಂದುಬಿಟ್ಟಿದೆ. ಏನು ಮೌನ ಕಂಗ್ರಾಟ್ಸ್, ಸೆಕೆಂಡ್ ಬೇಬಿನ ಮೌನ ಕಂಗ್ರಾಟ್ಸ್, ಏನು ಸ್ಪೆಷಲ್ ಅಂತ ಎಲ್ಲ. ನನಗೆ ನೋಡಿ ಫುಲ್ ಶಾಕು, ಒಂದು ಕಡೆ ನಗು. ಅಯ್ಯೋ ನಾನು ಇದನ್ನು ಯೋಚನೆ ಮಾಡಿಲ್ವಲ್ಲಪ್ಪ, ಈ ಥರನೂ ಥಿಂಕ್ ಮಾಡ್ತಾರಾ ಅಂತ. ಆ್ಯಕ್ಚುಲಿ ಆ ಫೋಟೋ ಹಂಗೆ ಇದೆ, ಬಟ್ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಅದು ನೋಡಿದ ತಕ್ಷಣ ನಾನು ಹಂಗೇನಿಲ್ಲ ಅಂತ ಮತ್ತೆ ಇನ್ನೂ ಜಾಸ್ತಿ ರಿಪ್ಲೇಸ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ. ಸೊ ಇದೊಂದು. ಆ್ಯಂಡ್ ನಾನು ಯಾವುದೇ ರೀತಿ ಪ್ರೆಗ್ನೆಂಟ್ ಇಲ್ಲ. ಪ್ರೆಗ್ನೆಂಟ್ ಅಂತ ಕೇಳೋರಿಗೆ ಇದ್ರ ಮೆಡಿಕೇಷನಲ್ಲಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು, ನಮಗೆ ಒಬ್ಬಳೇ ಸಾಕು ಅಂತಲೇ ಇರೋದು. ಸೊ ಹಂಗೇನಾದ್ರು ಪ್ಲ್ಯಾನ್ ಇದ್ದರೆ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇದೊಂದು ಕ್ಲಾರಿಫೈ ಕೊಡಬೇಕಿತ್ತು ಅಷ್ಟೇ ಗೈಸ್. ಆ್ಯಂಡ್ ಇದನ್ನೇ ಕ್ಲಾರಿಫೈ ಮಾಡಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಅಷ್ಟೇ. ಆ್ಯಂಡ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೀಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಅದೇ ರೀತಿ ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ. ಸೊ ಹೆಣ್ಮಕ್ಳೇ, ಸೊ ಬಿ ಕೇರ್ಫುಲ್. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ, ಸೊ ಕ್ಲಾರಿಟಿ ಸಿಕ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.